ಸೊ ನೀವು ಸಣ್ಣ ಆಗ್ಬೇಕು ಅನ್ಕೊಂಡಾಗ ಬ್ರೆಡ್ ಆಮ್ಲೆಟ್ ಒಳ್ಳೇದು ಅಂದ್ಬಿಟ್ಟು ಈ ತರ ಬ್ರೆಡ್ ಆಮ್ಲೆಟ್ ತಿಂದ್ರೆ ಬಿಗ್ ನೋ. ಸೊ ಇದು ತಿಂದ್ರೆ ದೇವರಾಣೆ ಸಣ್ಣ ಆಗ್ಬೇಕು ಅನ್ಕೊಂಡು ಲೈಫ್ ಲಾಂಗ್ ಸಣ್ಣ ಆಗಲ್ಲ. ಸೊ ಬ್ರೆಡ್ ಆಮ್ಲೆಟ್ ತಪ್ಪು ಅಂತಿಲ್ಲ, ಬಟ್ ಬ್ರೆಡ್ ಆಮ್ಲೆಟ್ ಹೆಲ್ದಿ ವೇರ್ ಮಾಡ್ಕೊಂತಿದ್ರೆ ಒನ್ ಆಫ್ ದಿ ಬೆಸ್ಟ್ ಬ್ರೇಕ್ಫಾಸ್ಟ್ ಆಪ್ಷನ್, ಹೆಲ್ದಿ ಬ್ರೇಕ್ಫಾಸ್ಟ್ ಆಪ್ಷನ್. ಸೊ ಇವಾಗ ಅನ್ಸ್ತಾ ಇರ್ಬೋದು ಬ್ರೆಡ್ ಆಮ್ಲೆಟ್ ಹೇಳ್ಕೊಡಕ್ ಬಂದ ಅಂತ. ಗೈಸ್, ಹೆಲ್ದಿ ವೇ ಅಲ್ಲಿ ಫ್ಯಾಟ್ ಲಾಸ್ ಮೊದಲ ಬಿಲ್ಡಿಗೆ ಬ್ರೆಡ್ ಆಮ್ಲೆಟ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಬಂದು 2 ಓಲ್ ಎಗ್ಸ್ 3 ಎಗ್ ಎಗ್ಸ್. ಸೊ ಉಪ್ಪು ಖಾರ ಹಾಕೊಂಡು ಬೀಟ್ ಮಾಡ್ಕೊಂಡಿದ್ದೀನಿ. ಎಗ್ ಆರ್ಡರ್ ಮಾಡ್ಕೊಂಡ್ಬಂದಿನಿ ಕ್ಯಾಲರಿ ಇಂಟೆಕ್ ಮೇಲೆ. ಸೊ ಇದು ಬಂದು 100% ಹೋಲ್ ವೀಟ್ ಬ್ರೆಡ್. ಸೊ ಸ್ವಲ್ಪ ಗ್ರೀನ್ ಚಟ್ನಿ ಹಾಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂತೀನಿ. ಸೊ ಲೋ ಫ್ಲೇಮ್ ಅಲ್ಲಿ ಪ್ಯಾನ್ ನ ಹೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆ ಇಲ್ಲ ಆಲಿವ್ ಆಯಿಲ್ ಹಾಕೊಂಡು ಸೊ ಬೀಟ್ ಮಾಡ್ಕೊಂಡಿರೋ ಏನ್ ಎಗ್ ಇರುತ್ತೆ ಅದನ್ನ ಹಾಕೊಂಡು ಸೊ ಬ್ರೆಡ್ ನ ಸೊ ಈ ತರ ಮಾಡಿ ಅವಾಗ ಸಾಫ್ಟ್ ಬರುತ್ತೆ. ಸೊ ಅದಾದ್ಮೇಲೆ ಬೆಂದಾದ್ಮೇಲೆ ಎತ್ತಿ ಪ್ಲೇಟಿಂಗ್ ಮಾಡ್ಕೊಂಡು ಕೆಚಪ್. ಸೊ ಗೈಸ್, ಇನ್ನ ಇದ್ರದ್ದು ಮ್ಯಾಕ್ರೋಸ್ ಬಂದ್ರೆ ಸೊ ಕ್ಯಾಲರೀಸ್ ಬಂದು ಅರೌಂಡ್ 400 to 440 ಕ್ಯಾಲರೀಸ್ ಬರುತ್ತೆ, 450 ಕ್ಯಾಲರೀಸ್. ಸೊ ಅಲಾಂಗ್ ವಿತ್ ಕೆಚಪ್ ಹೇಳ್ತಾ ಇದೀನಿ. ಅಂಡ್ ಪ್ರೋಟೀನ್ ಬಂದು ಅರೌಂಡ್ 32 ಗ್ರಾಮ್ಸ್ ಆಫ್ ಪ್ರೋಟೀನ್, ಕಾರ್ಬ್ಸ್ ಬಂದು ಅರೌಂಡ್ 44 ಗ್ರಾಮ್ಸ್ ಆಫ್ ಕಾರ್ಬ್ಸ್, ಫ್ಯಾಟ್ಸ್ ಬಂದು ಅರೌಂಡ್ 14 ಗ್ರಾಮ್ಸ್ ಆಫ್ ಫ್ಯಾಟ್ಸ್ ಅಂಡ್ ಫೈಬರ್ ಬಂದು ಅರೌಂಡ್ 7 ಗ್ರಾಮ್ಸ್ ಬರುತ್ತೆ. ಸೊ ಒನ್ ಆಫ್ ದಿ ಬೆಸ್ಟ್ ಬ್ರೇಕ್ಫಾಸ್ಟ್ ಆಪ್ಷನ್, ಟ್ರೈ ಮಾಡಬಹುದು. ಟೇಸ್ಟಿನೂ ಆಯ್ತು, ಹೆಲ್ದಿನೂ ಆಯ್ತು.